ಲೋಕಾಯುಕ್ತ ಅಧಿಕಾರಿಗಳು ಪೋಸ್ಟಿಂಗ್ ಸಿಎಂ ಕೈಲಿದೆ ಎಂಬ ಬೊಮ್ಮಾಯಿ ಹೇಳಿಕೆಗೆ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಡಾ ಕೇಸನ್ನ ಸಿಬಿಐಗೆ ಬೇಡ ಅಂತ ಕೋರ್ಟ್ ರಿಜೆಕ್ಟ್ ಮಾಡಿದ್ದು. ಇದರ ಅರ್ಥ ಏನು? ಇದೆಲ್ಲ ಎಲ್ರಿಗೂ ಗೊತ್ತಿರುವ ಸತ್ಯ. ಇಡಿ ಬಿಜೆಪಿ ಅಂಡರ್ನಲ್ಲಿದೆ. ಇಡಿ ತನಿಖೆ ಮಾಡಿಸಿದ್ರು ಅದರಿಂದ ಹೊರಬರಲಿದ್ದೇವೆ. ಬಿಜೆಪಿಯವರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಣ್ಣು. ಸಿದ್ದರಾಮಯ್ಯ ಯಾವ ಭ್ರಷ್ಟಾಚಾರದಲ್ಲಿ ಸಿಗ್ತಾ ಇಲ್ಲ ಅಂತ ಹುಡುಕ್ತಾ ಇದ್ದಾರೆ. ಇಡಿ ಸಿಬಿಐ ಲೋಕಾಯುಕ್ತದಲ್ಲಿ ತನಿಖೆ ಮಾಡಿದ್ರು ಏನೂ ಸಿಗಲ್ಲ. ಬೊಮ್ಮಾಯಿ 2 ಕೋಟಿ 3 ಕೋಟಿ ಬೊಮ್ಮಾಯಿ ಯಾಕೆ ಮಾಡ್ಲಿವಂತೆ? ಏನೇನು ಸಮಸ್ಯೆ ಇದೆ? ಎಷ್ಟು ಜನಕ್ಕೆ ಮಕ್ಕಳಿಗೆ ಸಂಬಳ ಇಲ್ಲ ಗೊತ್ತಲ್ವ ನಿಮಗೆ? ಅದನ್ನೆಲ್ಲ ಯಾಕೆ ಮಾಡಲಿ ಒಂದು ಬೊಮ್ಮಾಯಿ? ಪಾಪ ಮಾತಾಡೋಕ್ಕೇನ್ರಿ, ಮಾತನಾಡ್ತಾರೆ ಮಾಜಿ ಮುಖ್ಯಮಂತ್ರಿಗಳು. ಹೊರಗಡೆ ಬಂದಾಗ ಮಾತಾಡೋದು ಬೇರೆ, ಅಧಿಕಾರದಲ್ಲಿ ಇದ್ದಾಗ ಮಾತಾಡೋದು ಬೇರೆ. ನಮಗೂ ಮುಚ್ಚಬೇಕು ಅಂತ ಆಸೆ ಇಲ್ಲ. ಈಗ ನಮ್ಮ ರವಿನೂ ಅಲ್ಲೇ ಇರಬೇಕು ಅಂತಾರೆ. ಬಟ್ ಅದನ್ನು ನಮಗೆ ಪ್ರಾಬ್ಲಮ್ ಏನಿದೆ ಅಂತ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ಗೆ ಬಂದಾಗ ತೀರ್ಮಾನ. CBI ಕೇಳಿದ್ರಲ್ಲ, ಹೈಕೋರ್ಟ್ ತೀರ್ಮಾನ ಕೊಡ್ತಲ್ಲ ಇದು ಅವಶ್ಯಕತೆ ಇಲ್ಲ ಅಂತ. ಅದು ಯಾರು ಅಂಡರ್ ಅಂತ ಕಾನ್ಸ್ಟಿಟ್ಯೂಷನ್ ಇದೆಯೋ ಯಾವ್ದಾರ ಪಕ್ಷದ ಅಂಡರಲ್ಲಿ ಬರುತ್ತಾ? ಯಾವ್ದು ಅಂಡರಲ್ಲಿದೆಯಪ್ಪ? ಹೈಕೋರ್ಟು ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ತಾನೆ ನಾವೆಲ್ಲ ನ್ಯಾಯಾಲಯಕ್ಕೆ ಬದ್ಧವಾಗಿದ್ದೀವಿ ತಾನೆ. ಈಗ ಸುಪ್ರೀಂ ಕೋರ್ಟುಗೆ CBIಗೆ ಹೋಗ್ಬೇಕು ಅಂತ ಹೋಗಿದ್ರಲ್ಲ, ಅದನ್ನು ರಿಜೆಕ್ಟ್ ಮಾಡ್ತಲ್ಲ ಬೇಡ ಅಂತ. ಏನರ್ಥ? ಅವಶ್ಯಕತೆ ಇಲ್ಲ ಅಂತ. ಇದೆಲ್ಲ ಗೊತ್ತಿರೋ ಸತ್ಯ, ರಾಜಕೀಯ ಪ್ರೇರಿತ ಅಂತ. ಅದೇ ಅದನ್ನು ಮಾಡಿದ್ರೆ ಅದು BJPಯವರ ಅಂಡರಲ್ಲಿದೆ, ಅದಕ್ಕೆ ಮಾಡಿಸ್ತೀವಿ ಅಂತ ಇರಬೇಕು. ಅದನ್ನೂ ಮಾಡಿದ್ರೂ ನಾವು ಸತ್ಯದಿಂದ ಹೊರಗಡೆ ಬರ್ತೀವಿ. ಅದರಿಂದ ಏನೂ ತೊಂದರೆ ಇಲ್ಲ. ಅವರಿಗೆ ಕಾಂಗ್ರೆಸ್ಸಿನ ಸರ್ಕಾರದ ಮೇಲೆ ಕಣ್ಣು. ಸೊ BJPಯವರಿಗೆ ರಾಜಕೀಯ ಪ್ರೇರಿತವಾದಂಥ ಸಿದ್ದರಾಮಯ್ಯನವರು ಯಾವುದರಲ್ಲೂ ಎಲ್ಲೂ ಸಿಕ್ಕಿಲ್ಲ. ಏನಾರು ಹುಡುಕ್ಬೇಕಂತ ಹುಡುಕ್ತಾರೆ. ಏನು ಇಲ್ಲದೆ ಇರೋದನ್ನ ಹುಡುಕರು ಏನು ಸಿಗುತ್ತೆ? ಇಡಿನಲ್ಲೂ ಸಿಕ್ಕಲ್ಲ, CBIನಲ್ಲೂ ಸಿಗಲ್ಲ, ಲೋಕಾಯುಕ್ತರು. ಯುಗಾದಿಗೆ ಕಂತೆ ಹಣ ಬರುತ್ತೆ ಎಂಬ ಶಾಸಕ ಬಸವಂತಪ್ಪ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ, ಬಸವಂತಪ್ಪ ಆಡುಭಾಷೆಯಲ್ಲಿ ಹಾಗೆ ಕಂತೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. 2-3 ತಿಂಗಳು ನಿಂತಿರುವ ಹಣ ಒಟ್ಟಿಗೆ ಬರುತ್ತೆ ಅನ್ನೋದು ಅವರ ವಾದ ಅಂತ ಹೇಳಿದ್ರು. ಅವ್ರು ಹೇಳಿದ್ರು 4 ತಿಂಗಳು ಒಟ್ಟಿಗೆ ಬರುತ್ತೆ ಅಂತ ಹೇಳೋರು. ಅದನ್ನು ಅವರು ಆಡು ಭಾಷೆಯಲ್ಲಿ ಹೇಳೋರು. ಅದು ನೀವು ಹೇಳಿದ್ರು ಒಟ್ಟಿಗೆ 2 ತಿಂಗಳು 3 ತಿಂಗಳು ನಿಂತಾಗ್ಲೂ ಕಂಟಿನ್ಯೂಸ್ ಆಗಿ ಬರುತ್ತೆ, ಯಾವುದನ್ನು ಇಲ್ಲ. ಸಿಎಂ ರಾಜ್ಯಪಾಲರ ನಕಲಿ ಪತ್ರವನ್ನು ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣದ ವಿಚಾರಕ್ಕೆ ಮಾತನಾಡಿ, ಆರೋಪಿ ವೆಂಕಟೇಶ್ ಅರೆಸ್ಟ್ ಆಗಿದ್ದಾನೆ. 100% ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಆರೋಪಿ ಮೇಲೆ ಕಠಿಣ ಕ್ರಮ ಜರುಗಲಿದೆ ಅಂತ ತಿಳಿಸಿದ್ರು. ಅರೆಸ್ಟ್ ಮಾಡಾಗಿದೆ ಸರ್. ಆದರೆ ತನಿಖೆ ಸೀರಿಯಸ್ ಆಗುತ್ತೆ. ಅರೆಸ್ಟ್ ಮಾಡಿದಾಗ ತನಿಖೆ ಆಗಲ್ವಾ? 100% ಅದು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅರೆಸ್ಟ್ ಆಗಿದೆ, ತನಿಖೆ ಆಗಿದೆ. ಜಿಲ್ಲೆಯಲ್ಲಿ ಗಾಂಜಾ ಪ್ರಕರಣ ಹೆಚ್ಚಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದು, SP IGಗೆ ಮಾತನಾಡಿದ್ದೇನೆ. ಪೊಲೀಸರು ಕಡಿವಾಣವನ್ನು ಹಾಕಲಿದ್ದಾರೆ. ಗಾಂಜಾ ಇಸ್ಪೀಟ್ಗೆ ಕಡಿವಾಣ ಬೀಳಲಿದೆ. ಎಷ್ಟೇ ಕಾನೂನು ಬಿಗಿ ಆದರೂ ಕೂಡ ಇಂಥ ಘಟನೆಗಳು ನಡೀತಾನೆ ಇರ್ತವೆ. ಪೊಲೀಸರಿಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಲು ತಿಳಿಸಿದ್ದೇವೆ ಅಂತ ತಿಳಿಸಿದ್ರು. ಎಲ್ಲ ಸೀರಿಯಸ್ ಆಗಿ SP ಅವರಿಗೆ ಡೈರೆಕ್ಷನ್ ಕೊಟ್ಟು, ಖಂಡಿತ ನಾನು IGಗೂ ಮಾತಾಡಿದ್ದೀನಿ, SP ಗೂ ಮಾತಾಡಿದ್ದೀನಿ. ಎಲ್ಲ ಪೊಲೀಸ್ನವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಗಂಭೀರವಾಗಿ ತಗೋಬೇಕು. ಯಾವುದೇ ಈ ಇಲ್ಲಿಗಲ್ ಆ್ಯಕ್ಟಿವಿಟೀಸು, ಗಾಂಜಾ ಇರ್ಬೋದು, ಇಸ್ಪೀಟ್ ಇರ್ಬೋದು, ಗೊತ್ತಿದೆ. ಬೆಂಗಳೂರಿಂದ ರೂರಲ್ಲಿಂದ ಬಂದು ಇಲ್ಲೆಲ್ಲ ಅಲ್ಲೆಲ್ಲ ಕ್ಯಾಂಪ್ ಹಾಕಿದ್ದಾರೆ. ಬಸರಾಳು, ನಮ್ಮ ದೇವಲಾಪುರ ಕಾಡೊಳಗೆ ಅಂತ ಹೇಳಿದ್ದಾರೆ. ನಮ್ಮ ಪೊಲೀಸ್ನವರಿಗೆ ಸ್ಟ್ರಿಕ್ಟಾಗಿ ಹೇಳಿದ್ವಿ. ಇಲ್ಲಿಯವರು ಅವ್ರ ಮೇಲೆ ಕ್ರಮ ಆಗುತ್ತೆ. ಮಂಡ್ಯ ನಗರದ ಸಂತೆಮಾಳ ಸಮೀಪ ಇರುವ ಮಂಡ್ಯ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ 5 ವರ್ಷದ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಲ್ಲಹಳ್ಳಿಯ KC ರವೀಂದ್ರ ಮತ್ತು ಉಪಾಧ್ಯಕ್ಷರಾಗಿ ಚಿಕ್ಕಮಂಡ್ಯ CV ಕೃಷ್ಣೇಗೌಡ ಅವಿರೋಧವಾಗಿ ಆಯ್ಕೆಯಾದರು. ಬಳಿಕ ಮಾತನಾಡಿದ ಮುಡಾ ಸದಸ್ಯ ಹಾಗೂ ಸೊಸೈಟಿ ಮಾಜಿ ಅಧ್ಯಕ್ಷ M ಕೃಷ್ಣ, ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ KC ರವೀಂದ್ರ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ CB ಕೃಷ್ಣೇಗೌಡ ಅವರನ್ನು ಆಯ್ಕೆ ಮಾಡಿದ 11 ಜನ ನಿರ್ದೇಶಕರುಗಳಿಗೆ ಮತ್ತು ಸಂಘದ ಷೇರುದಾರರಿಗೆ ಕೃತಜ್ಞತೆ ಸಲ್ಲಿಸಿದ ಅವರು, ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಜವಾಬ್ದಾರಿಯುತವಾಗಿ ರೈತರಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಜೊತೆಗೆ
ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಎನ್ನುವಂಥ ಭರವಸೆ ಇದೆ ಅಂತ ಶುಭ ಕೋರಿದರು. ಮಂಡ್ಯ ಕಸಬಾ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ಇತ್ತು. 11 ಜನ ನಿರ್ದೇಶಕರು ಕೂಡ ಒಟ್ಟಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕೆ ಸಿ ರವೀಂದ್ರ ಅವರನ್ನು, ಉಪಾಧ್ಯಕ್ಷ ಸ್ಥಾನಕ್ಕೆ ಕೃಷ್ಣೇಗೌಡರನ್ನ ಆಯ್ಕೆ ಮಾಡಿದ್ದಾರೆ. ಇವರ ಆಯ್ಕೆಗೆ ಸಹಕರಿಸಿದ ಎಲ್ಲ 11 ಜನ ನಿರ್ದೇಶಕರಿಗೆ ಮತ್ತು ನಮ್ಮ ಸಂಘದ ಎಲ್ಲ ಗೌರವಾನ್ವಿತ ಷೇರುದಾರರಿಗೆ ನಾನು ಈ ಮೂಲಕ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಜವಾಬ್ದಾರಿಯುತವಾಗಿ ರೈತರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಅಂತೇಳಿ ನಾನು ಈ ಮೂಲಕ ಅವರಿಗೆ ಶುಭಾಶಯವನ್ನು ಕೋರ್ತೇನೆ. ನೂತನ ಅಧ್ಯಕ್ಷ ಕೆಸಿ ರವೀಂದ್ರ ಮಾತನಾಡಿ 2024-25ನೇ ಸಾಲಿನಲ್ಲಿ ಆಯ್ಕೆಯಾದ ನಿರ್ದೇಶಕರುಗಳು ನನ್ನ ಮೇಲಿನ ವಿಶ್ವಾಸದಿಂದ ಮಂಡ್ಯ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರ ಸಹಕಾರದಿಂದ ಸಂಘದ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎಂದು ಹೇಳಿದರು. 24-25ನೇ ಸಾಲಿನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಅಧ್ಯಕ್ಷನಾಗಿ ಮಂಡ್ಯ ಕೃಷಿ ಪತ್ತಿನ ಸಹಕಾರ ಸಂಘದ ಕಸಬಾ ಸೊಸೈಟಿಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರೂ ಸಹಕಾರದೊಂದಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರಾದ ಬೋರೇಗೌಡ, ಎನ್ ನಾಗರಾಜು, ಗೌರಮ್ಮ, ಸುನಂದ, ಡಿ ಮೋಹನ್, ಎಂಆರ್ ಸಂದೀಪ್, ರತ್ನ, ಧರ್ಮೇಂದ್ರ ಹಾಗೂ ಮಾಜಿ ಅಧ್ಯಕ್ಷರಾದ ಬೋರೇಗೌಡ ಎಂ ರಮೇಶ್, ಪುಟ್ಟಲಿಂಗೇಗೌಡ ಹಾಗೂ ರೈತರ ಸೊಸೈಟಿ ಅಧ್ಯಕ್ಷ ಯುಸಿ ಶೇಖರ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸೋಮಶೇಖರ್, ಹೊಸಳ್ಳಿ ಶಿವಲಿಂಗೇಗೌಡ, ಪತ್ರಕರ್ತ ಎಲ್ ಕೃಷ್ಣ, ಕೆಸಿ ಮಂಜುನಾಥ್ ಸೇರಿದಂತೆ ಹಲವರು ಹಾಜರಿದ್ದರು. ಮಂಡ್ಯ ಕಸಬಾ ಹೋಬಳಿಯ ಕಚ್ಚಿಗೆರೆ ಗ್ರಾಮದ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ 40ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಮಾರ್ಚ್ 1 ಹಾಗೂ 2ರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಕನ್ನಡ ಸೇನೆಯ ಮಂಜುನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತ್ರಾ ಮಹೋತ್ಸವದ ಹಿನ್ನೆಲೆ ಮಾರ್ಚ್ 2ರಂದು ದೇವಾಲಯದ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು. ಮಾರ್ಚ್ 1ರಂದು ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಬೆಳಗ್ಗೆ 7:30ರಿಂದಲೇ ಪ್ರಾರಂಭವಾಗಲಿದ್ದು ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗವಿರಲಿದೆ. ಸಂಜೆ 5ರಿಂದ ವಿವಿಧ ವೀರಗಾಸೆ ವಾದ್ಯ ಮೆರವಣಿಗೆ ಮೂಲಕ ಮೀಸಲು ತರಲಾಗುತ್ತೆ. ಸಂಜೆ 6ರಿಂದ 11:30ರವರೆಗೆ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಸಿನಿ ಮ್ಯೂಸಿಕ್, ಗಿಚ್ಚಿ ಗಿಲಿಗಿಲಿ ಹಾಸ್ಯ ಕಲಾವಿದರಾದ ಚಂದ್ರಪ್ರಭಾ, ವಿನೋದ್ ಗುಬ್ಬರಗಾಲ ಅವರಿಂದ ದೈವಿಕ ಹಾಸ್ಯ ಕಾರ್ಯಕ್ರಮ ನಡೆಯಲಿದೆ ಅಂತ ವಿವರಿಸಿದರು. ರಾತ್ರಿ 11ರಿಂದ ಬೆಳಗಿನ ಜಾವ 5ರವರೆಗೆ ಬೆಳ್ಳಿ ಗಿಂಡಿ ಪೂಜೆ, ಶನೇಶ್ವರ ಸ್ವಾಮಿ ಬೆಳ್ಳಿ ರಥೋತ್ಸವ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಮಾರ್ಚ್ 12ರ ಬೆಳಗ್ಗೆ 7ರಿಂದಲೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರುವುದು ಅಂತ ತಿಳಿಸಿದರು. ಮಾರ್ಚ್ 2ರ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೆ ಉಚಿತ ಆರೋಗ್ಯ ಹಾಗೂ ಬಿಪಿ, ಮಧುಮೇಹ ತಪಾಸಣೆ ನಡೆಯಲಿದ್ದು ವಿಕಿರಣ ಶಾಸ್ತ್ರ ತಜ್ಞ ಡಾಕ್ಟರ್ ಪ್ರಭಂಜನ್, ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಂಜಿತ್, ಡಾಕ್ಟರ್ ಜೀವನ್, ಮೂಳೆ ತಜ್ಞರಾದಂತಹ ಡಾಕ್ಟರ್ ಮೋಹನ್, ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಅರ್ಪಿತಾ ಹಾಗೂ ಡಾಕ್ಟರ್ ರಾಜು ಉಪಸ್ಥಿತರಿರುವರು ಅಂತ ಮಾಹಿತಿ ನೀಡಿದರು. ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವು ಹನಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮನೋಜ್ ಕುಮಾರ್ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಪಿಡಿಒ ಭಾಗ್ಯಮ್ಮ, ಗ್ರಾಮ ಪಂಚಾಯತ್ ಸದಸ್ಯರಾದ ಕೆವಿ ರವಿ, ಡಿ ರಾಮು, ಕಚ್ಚಿಕೆರೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಕೆಸಿ ಶಿವರಾಜ್ ಇರಲಿದ್ದಾರೆ ಅಂತ ತಿಳಿಸಿದರು. ಮಾರ್ಚ್ 1ನೇ ತಾರೀಕರಂದು ಶನೇಶ್ವರ ಸ್ವಾಮಿ ದೇವಾಲಯದ ಕಳೆದ 4 ದಶಕಗಳಿಂದ ವಿಶೇಷವಾಗಿ ಕರ್ಮದಾತ ಶನೇಶ್ವರ ಸ್ವಾಮಿ ದೇವರ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಶಂಕರಪ್ಪ ಅವರ ಕುಟುಂಬಸ್ಥರಿಗೆ ಸೇರಿದಂಥ ದೇವಾಲಯ ಇಡೀ ಆ ಭಾಗದ ಎಲ್ಲ ಜನರ ಆರಾಧ್ಯ ದೈವನಾಗಿ ಭಕ್ತಿಗೆ ಭಾಳಷ್ಟು ಹೆಸರಿಗೆ ಪಡ್ಕೊಂಡಿರುವಂಥ ದೇವಾಲಯ ಆಗಿದೆ. ಭಾಳಷ್ಟು ವಿಶೇಷವಾಗಿ ನಿಯಮ ನಿಷ್ಠೆಯಿಂದ ಕಳೆದ 40 ವರ್ಷಗಳಿಂದ ಈ ಒಂದು ಧಾರ್ಮಿಕ ಕ್ಷೇತ್ರದ ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ಮಂಡ್ಯ ತಾಲೂಕಿನಲ್ಲಿ ಕಚ್ಚಿಗೆರೆ ಗ್ರಾಮದಲ್ಲಿದ್ದರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಮಿಳುನಾಡಿಂದನೂ ಕೂಡ ಈ ಒಂದು ದೇವಾಲಯದ ಭಕ್ತರಿದ್ದಾರೆ. ಅಲ್ಲಿಂದನೂ ಕೂಡ ಈ ಜಾತ್ರಾ ಮಹೋತ್ಸವ ಕಳೆದ 20,000ಕ್ಕೂ ಹೆಚ್ಚು ಜನಸಂಖ್ಯೆ ಸೇರುವಂಥ ಒಂದು ಜಾತ್ರಾ ಮಹೋತ್ಸವ ಇದಾಗಿದೆ. ದಿನಾಂಕ 1ನೇ ತಾರೀಕಂದು ಬೆಳಿಗ್ಗೆ 7 ಗಂಟೆಗೆ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಸಂಕಲ್ಪ ಪೂಜೆ ಪ್ರಾರಂಭ ಆಗ್ತದೆ. ಗಣಪತಿ ರಕ್ಷಾಬಂಧನ ಜೊತೆಗೆ ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಶನೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ನಂತರ 12 ಗಂಟೆಗೆ ದೇವರಿಗೆ ಏನು ವಿಶೇಷವಾಗಿ ಅಲಂಕಾರ ಮಾಡಿ ತೀರ್ಥ ಪ್ರಸಾದ ವಿನಿಯೋಗ ಆಗುತ್ತೆ. ಜೊತೆಗೆ 7 ಗಂಟೆಗೆ ವಿಶೇಷವಾಗಿ ಆ ಭಾಗದಿಂದ 20,000ಕ್ಕೂ ಹೆಚ್ಚು ಜನ ಬರುವ ಉದ್ದೇಶದಿಂದ ಒಂದಷ್ಟು ಧಾರ್ಮಿಕ ಕೆಲಸ ನಡೆಯುವ ಮಧ್ಯದಲ್ಲಿ ಹಾಸ್ಯ ವಿಮಿಕ್ರಿ ಈ ಥರದೊಂದು ಧಾರ್ಮಿಕವಾಗಿರುವಂಥ ಹಾಸ್ಯವನ್ನೇ ಮಾಡಬೇಕು ಅಂಥೇಳಿ ಮಂಡ್ಯದ
ಇಬ್ಬರು ಕಲಾವಿದರಾಗಿರುವಂಥ ನಮ್ಮ ಗಿಚ್ಚಿಗಿಲಿಗಿಲಿ ಚಂದ್ರಪ್ರಭಾ ಮತ್ತು ವಿನೋದ್ ಗೊಬ್ರಗಾಲ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಿದ್ದಾರೆ. ನವೀನ್ ಸಂಜು ಅವರು, ಗಾಯಕ ನವೀನ್ ಸಂಜು ಅವರ ನೇತೃತ್ವದಲ್ಲಿ ಕೂಡ ಗಾಯನ ಕಾರ್ಯಕ್ರಮ ಇರುತ್ತೆ. ಅದರ ಜೊತೆಗೆ ಈ ದೇವಾಲಯದ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು ಮತ್ತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿದ್ದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಮತ್ತು ಹಲವಾರು ಚಿತ್ರರಂಗದ ನಾಯಕ ನಟರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಭಾಳಷ್ಟು ವಿಶೇಷವಾಗಿ ಆ ಭಾಗದ ಈ ಕ್ಷೇತ್ರದ ಶಾಸಕರು ರವಿಕುಮಾರ್ ಗಣಿಗವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪಕ್ಷಾತೀತವಾಗಿ ನಡೀತಾ ಇರುವಂಥ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಜನ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಜಾತ್ರಾ ಮಹೋತ್ಸವದಲ್ಲಿ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಶಂಕರಪ್ಪ ಅವರ ದೂರದೃಷ್ಟಿಯ ಒಂದು ವಿದೇಶದಾಗಿ ಶನೇಶ್ವರ ಸ್ವಾಮಿ ದೇವರ ಜಾತ್ರಾ ಮಹೋತ್ಸವ ಅಂಗವಾಗಿ ಉಚಿತ ತಪಾಸಣಾ ಶಿಬಿರ ಕೂಡ ವಿಶೇಷವಾಗಿ ಹಮ್ಮಿಕೊಂಡಿದ್ದಾರೆ. ಒಂದು ಧಾರ್ಮಿಕ ಕ್ಷೇತ್ರದ ಜೊತೆಗೆ ಸಾಮಾಜಿಕ ಸೇವೆ ಕೂಡ ಭಾಳ ವಿಶೇಷವಾಗಿ ಕಳೆದ ವರ್ಷಗಳಿಂದ 16 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಬರ್ತಿದ್ದಾರೆ. ಆಯ್ದ ಡಾಕ್ಟರ್ಗಳು, ಹಲವಾರು ವಿವಿಧ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ಡಾಕ್ಟರ್ಗಳು, ಡಾಕ್ಟರ್ ಪ್ರಭಂಜನ್, ಡಾಕ್ಟರ್ ರಂಜಿತ್, ಜೀವನ್ ಅವರು, ರಾಜು ಮೋಹನ್ ಸರ್, ಅರ್ಪಿತಾ ಅವರು, ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಮನೋಜ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮದಲ್ಲಿ ಹಲವಾರು ಡಾಕ್ಟರ್ಗಳು ಬರ್ತಿದ್ದಾರೆ. ಈ ಒಂದು ಸದುಪಯೋಗವನ್ನು ಆ ಭಾಗದ ಎಲ್ಲ ಗ್ರಾಮಸ್ಥರು ಪಡ್ಕೊಳ್ಬೇಕು ಅನ್ನುವಂಥದ್ದೇ ಈ ಒಂದು ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯ ಉದ್ದೇಶ ಆಗಿದೆ. ಜಾತ್ರಾ ಮಹೋತ್ಸವದಲ್ಲಿ ಶನಿವಾರ ರಾತ್ರಿ ಕೂಡ ಭಾಳ ವಿಶೇಷವಾಗಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಮತ್ತು 2ನೇ ತಾರೀಕು ಕೂಡ ಊಟದ ವ್ಯವಸ್ಥೆ ಇರುತ್ತೆ. ತಾವು ಮಂಡ್ಯ ಜಿಲ್ಲೆಯ ಎಲ್ಲ ಜನ ಪತ್ರಕರ್ತರೊಂದಿಗೆ ಎಲ್ಲರೂ ಬರಬೇಕು ಅನ್ನುವಂಥದ್ದೇ ಈ ಒಂದು ಆಶಯ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಸುದ್ದಿಗೋಷ್ಠಿಯಲ್ಲಿ ನಿತಿನ್, ಪ್ರಸನ್ನಕುಮಾರ್, ಮಹಂತಪ್ಪ ಹಾಜರಿದ್ದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ 89ನೇ ತ್ರಿಮೂರ್ತಿ ಶಿವ ಜಯಂತಿ ಅಂಗವಾಗಿ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಫೆಬ್ರವರಿ 23ರಿಂದ ಮಾರ್ಚ್ 2ರವರೆಗೆ ನಗರದ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ವಿಶ್ವವಿದ್ಯಾಲಯದ ಮುಖ್ಯ ಸಂಚಾಲಕಿ ಬಿಕೆ ಶಾರದಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾಶಿವರಾತ್ರಿಯ ಜೊತೆಯಲ್ಲಿಯೇ ಬ್ರಹ್ಮಕುಮಾರೀಸ್ನ ಮಂಡ್ಯ ಶಾಖೆ ಪ್ರಾರಂಭಗೊಂಡು 50 ವರ್ಷಗಳು ಕಳೆದ ಹಿನ್ನೆಲೆ ಶಾಖೆಯ ಸ್ವರ್ಣ ಮಹೋತ್ಸವವನ್ನು ಆಚರಿಸಲಾಗುತ್ತೆ ಎಂದರು. ಮಹಾಶಿವರಾತ್ರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ನೆರವೇರಿಸಲಿದ್ದು, ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ, ಬ್ರಹ್ಮಕುಮಾರೀಸ್ನ ಜಿಲ್ಲಾ ಸಂಚಾಲಕಿ ಬಿಕೆ ಶಾರದಾಜಿ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಶಾಸಕ ರವಿಕುಮಾರ್ ಗೌಡ, ವಿಶೇಷ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ, ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್, ಮಂಡ್ಯ ವಿವಿ ಕುಲಪತಿ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಉಪಸ್ಥಿತರಿರುವರು ಅಂತ ವಿವರಿಸಿದರು. ಮಹೋತ್ಸವದಲ್ಲಿ ಅಮರನಾಥ ಬೆಟ್ಟದ ಗುಹೆಯೊಳಗೆ ವಿರಾಜಮಾನರಾಗಿರುವ ಅಮರನಾಥ ಶಿವಲಿಂಗ ದರ್ಶನ, 12 ಜ್ಯೋತಿರ್ಲಿಂಗಗಳ ದರ್ಶನ, ಒಂದೇ ಸ್ಥಳದಲ್ಲಿ ಸುಪ್ರಸಿದ್ಧ 12 ಜ್ಯೋತಿರ್ಲಿಂಗಗಳಾದ ಸೋಮನಾಥ, ಮಲ್ಲಿಕಾರ್ಜುನ, ಮಹಾಕಾಲೇಶ್ವರ, ಓಂಕಾರೇಶ್ವರ, ವೈದ್ಯನಾಥೇಶ್ವರ, ಭೀಮಾಶಂಕರ, ರಾಮೇಶ್ವರ, ನಾಗೇಶ್ವರ, ವಿಶ್ವೇಶ್ವರ, ತ್ರಯಂಬಕೇಶ್ವರ, ಕೇದಾರನಾಥ, ಪೃಷ್ಟೇಶ್ವರ ದರ್ಶನ ಈ ಬಾರಿ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ 21 ಅಡಿ ಉದ್ದದ ಮಾತನಾಡುವ ಕುಂಭಕರ್ಣ, ಇದೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಚೈತನ್ಯ ದೇವಿಯರ ದರ್ಶನ, ಒಂದೇ ಸ್ಥಳದಲ್ಲಿ ಸಹಸ್ರಾರು ಶಿವಲಿಂಗಗಳನ್ನ ದರ್ಶನ, ಪ್ರತಿದಿನ ಸಂಜೆ 6:30ರಿಂದ 8:30ರವರೆಗೆ ಪ್ರಸಿದ್ಧ ಗಾಯಕರಿಂದ ಗಾಯನ ಕಾರ್ಯಕ್ರಮ, ಪ್ರಸಿದ್ಧ ನೃತ್ಯ ತಂಡದವರಿಂದ ನೃತ್ಯ ಕಾರ್ಯಕ್ರಮ ಮತ್ತು ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಮಾಹಿತಿ ನೀಡಿದರು. 89ನೇ ವರ್ಷದ ತ್ರಿಮೂರ್ತಿ ಶಿವ ಜಯಂತಿಯ ಶುಭಾಶಯಗಳು. ಮತ್ತು ಇನ್ನೊಂದು ಖುಷಿಯ ಸಮಾಚಾರ ಏನಂದರೆ, ನಮ್ಮ ಮಂಡ್ಯ ಸೇವಾ ಕೇಂದ್ರ ತೆರೆದು 50 ವರ್ಷ ಆಯಿತು. ಸೊ ವಿ ಆರ್ ಸೆಲೆಬ್ರೇಟಿಂಗ್ ದ ಗೋಲ್ಡನ್ ಜುಬ್ಲಿ ಆಫ್ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರ್ಯ ವಿಶ್ವವಿದ್ಯಾಲಯ. ಇದ್ರ ಕನೆಕ್ಟೆಡ್ ವಿತ್ ದಿಸ್ ನಾವು ಒಂದು ಮೇಳ ಆಚರಣೆ ಮಾಡ್ತಾಯಿದ್ದೀವಿ, ಎಲ್ಲಿ ನಾವು ಅಮರನಾಥನ್ನ ರೀಕ್ರಿಯೇಟ್ ಮಾಡಿ ನಂತರ ಕುಂಭಕರ್ಣ ಮತ್ತು ಚೈತನ್ಯ ದೇವಿಯರು. ಇವತ್ತು ನಾವು ದೇವಿಯರನ್ನ ಪೂಜೆ ಮಾಡ್ತೀವಿ, ದೇವಸ್ಥಾನಗಳಿಗೆ ಹೋಗಿ ಆ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತೀವಿ. ಬಟ್ ಯಾವತ್ತಾರು ನಮ್ಮ ಬುದ್ಧಿನಲ್ಲಿ ವಿಚಾರ ಬಂದಿದೆಯಾ, ನಾವು ಈ ದೇವತೆಗಳು ಹೇಗೆ ಆದರು, ಈ ದುರ್ಗಾ ಆಗಿರಲಿ, ಲಕ್ಷ್ಮಿ ಆಗಿರಲಿ, ಸರಸ್ವತಿ ಅವ್ರು ಹೇಗೆ ಆದರು ಅನ್ನೋದು ಸಹ
ನಮ್ಮ ಬುದ್ಧಿನಲ್ಲಿ ಆ ಪ್ರಶ್ನೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಇವತ್ತು ನಮ್ಮ ಮನಸ್ಸು ಬುದ್ಧಿ ಹೇಗಿದೆ, ಅದ್ರ ಒಳಗಡೆಗೆ ಏನಿದೆ ಇವತ್ತು ನಾವು ನೋಡಿದ್ರೆ ಪ್ರಾಕ್ಟಿಕಲ್ಲಾಗಿ ಆ ಮನಸ್ಸು ಬುದ್ಧಿನಲ್ಲಿ ಎಲ್ಲನೂ ಸಹ ಆ ಕನ್ಫ್ಯೂಷನ್ನು, ಆ ಟೆನ್ಷನ್ನು, ಆ ಒಂದು ವರೀಸು, ಆ ಒಂದು ದ್ವೇಷಗಳು, ಅಭಿಮಾನ, ಅಹಂಕಾರ ಅದರೊಳಗೆ ತುಂಬಿರೋದ್ರಿಂದ ನಮಗೆ ಇಂತಹ ಶ್ರೇಷ್ಠ ವಿಚಾರ ಬರೋಕ್ಕೆ ಸಾಧ್ಯವೇ ಇಲ್ಲ. ನಾವು ಹಾಗೆ ಆಗ್ಬೋದು ಅಥವಾ ಅವ್ರು ಹೇಗಾದರೂ ಅನ್ನೋ ವಿಚಾರ ನಮಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪರಮಾತ್ಮ ಬಂದು ಕುಂಭಕರ್ಣಗೆ ಹೇಳ್ತಾ ಇದ್ದಾರೆ, ಎದ್ದೇಳಿ ಮಕ್ಕಳೇ, ಇನ್ನೇನು ಈ ಜಗತ್ತು ಪರಿವರ್ತನೆ ಆಗುತ್ತೆ, ಕಲಿಯುಗ ಪರಿವರ್ತನೆ ಆಗಿ ಸತ್ಯುಗ ಬಂದೇ ಬರುತ್ತೆ. ಯಾಕೆಂದರೆ ಸೈಕಲ್ ಅನ್ನೋದು ತಿರುಗಲೇಬೇಕು. ಸೊ ಅದಕ್ಕೆ ನಾವು ಎಲ್ಲರೂ ಈ ಒಂದು ದುಃಖ ಶಾಂತಿ ಇರಬೇಕಾದ್ರೆ ನಾವು ಪೂಜೆಯನ್ನು ಮಾಡ್ತೀವಿ, ಅಮರನಾಥ್ಗೆ ಹೋಗ್ತೀವಿ, ಅಲ್ಲಿ ಪೂಜೆಯನ್ನು ಮಾಡ್ತೀವಿ, ದರ್ಶನ ಮಾಡ್ತೀವಿ. ಬಟ್ ಕೇವಲ ದರ್ಶನ ಮಾಡಿಬಿಟ್ರೆ ನಮ್ಮದು ಪಾಪ ಕಳೆಯುತ್ತಾ, ಅಥವಾ ದರ್ಶನ ಮಾಡಿಬಿಟ್ರೆ ನನಗೇನೋ ಸುಖ, ಆ ಟೆಂಪ್ರರಿ ಸುಖ ಇದ್ದೇ ಇರುತ್ತೆ, ಶಾಂತಿ ಇದ್ದೇ ಇರುತ್ತೆ. ಬಟ್ ಜೀವನದಲ್ಲಿ ನನಗೆ ಆ ಸುಖ ಶಾಂತಿ ಅನ್ನೋದು ಸಿಗುತ್ತಾ? ಅದಕ್ಕೆ ಆ ಅಮರನಾಥ್ನಲ್ಲಿ ಯಾವುದೋ ಲಿಂಗ ಇಟ್ಟಿದ್ದಾರೆ, ಬಟ್ ಆ ಲಿಂಗ ಜಡ ಆಗಿದೆ, ಚೈತನ್ಯ ಅಲ್ಲ. ಚೈತನ್ಯವಾಗಿರೋಂತಹ ಶಿವ ಯಾರು, ಆ ನಿರಾಕಾರ ನಿಜವಾಗ್ಲೂ ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೇ ಇವತ್ತು ನಾವು ಆ ಮೇಳವನ್ನು ಆಚರಣೆ ಮಾಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸುಬ್ಬಣ್ಣ, ಕುಮಾರ್, ಪ್ರಶಾಂತ್ ಹಾಜರಿದ್ದರು. ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ 100 ಕೋಟಿ ಭ್ರಷ್ಟಾಚಾರ ಖಂಡಿಸಿ ಪ್ರಗತಿಪರ ಸಂಘಟನೆಗಳು ಮಂಡ್ಯದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ತಮಟೆ ಚಳುವಳಿ ಮೂಲಕ ಪ್ರತಿಭಟನೆ ನಡೆಸಿದರು. ತಮಟೆ ಚಳುವಳಿ ಮೂಲಕ ಧರಣಿ ಕುಳಿತ ಪ್ರತಿಭಟನಾಕಾರರು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯಿತಿಯ ಭ್ರಷ್ಟ ಅಧಿಕಾರಿಗಳಿಗೆ ಕಾಮಗಾರಿಗಳಲ್ಲಿ 2 ಬಿಲ್ಲು ಪಾವತಿ ಮಾಡಿಕೊಂಡು ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಡಿಎಸ್ ಅನಂತ್ ಕುಮಾರ್ಗೆ, ಭ್ರಷ್ಟ ಅಧಿಕಾರಿ ಅನಂತ್ ಕುಮಾರ್ಗೆ, ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಅನಂತ್ ಕುಮಾರ್ಗೆ ಬೇಕೇ ಬೇಕು. ಜಿಲ್ಲಾ ಪಂಚಾಯತಿ ಭ್ರಷ್ಟ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತಿಯ ಭ್ರಷ್ಟ ಅಧಿಕಾರಿಗಳಿಗೆ ರೈತ ಸಂಘದ ಕಾರ್ಯಕರ್ತ ಜಯರಾಮ್ ಮಾತನಾಡಿ, ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಯೋಜನೆ ಕೊಡ್ತಾ ಇರುವುದು ಸರಿ, ಆದರೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಇದರಲ್ಲಿ 100 ಕೋಟಿ ಭ್ರಷ್ಟಾಚಾರ ನಡೆಸಿದ್ದಾರೆ. ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಿದ್ದಾರೆ. ತಕ್ಷಣವೇ ತನಿಖೆ ನಡೆಸಿ ಭ್ರಷ್ಟಾಚಾರ ನಡೆಸಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಪಡಿಸಿದರು. ಏನು ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಇವತ್ತೇನು 100 ಕೋಟಿ ಮಂಡ್ಯ ತಾಲೂಕಿನಲ್ಲಿ ಅವ್ಯವಹಾರ ಆಯ್ತಾ ಇರ್ತಕ್ಕಂಥದ್ದು ಬಗ್ಗೆಗೆ ಈಗಾಗಲೇ ನಾವು ಎಲ್ಲ ಇಂಜಿನಿಯರ್ಗೂ ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡಿದಾಗ ಯಾವುದೇ ದಾಖಲಾತಿಗಳನ್ನ ಅವರು ಇವತ್ತುವರೆಗೂ ಒದಗಿಸ್ಬೇಕಾಯ್ತಾ ಇಲ್ಲ. ಈಗಾಗಲೇ ನಾವು 1 ಸುತ್ತು 2 ಸುತ್ತು ಆಲೇ ಜಿಲ್ಲಾ ಪಂಚಾಯತಿ ಸಿ ಹೊಸದಾಗಿ ಬಂದಿರೋಂಥ ನಂದಿನಿ ಮೇಡಮ್ ಅನ್ನೋರು ಕೂಡ ನಾವು ಚರ್ಚೆ ಮಾಡಿದ್ವಿ. ಅದು ಅವ್ರು ಯಾಕೆಂದರೆ ಅವರೇ ಇದಕ್ಕೆ ಅಧ್ಯಕ್ಷರು. ಪ್ರಮುಖವಾಗಿ ಆ ಒಂದು ಸಮಿತಿ ಇದೆ ಜಿಲ್ಲಾ ಪಂಚಾಯತಿಲಿ ನೀರು ಕುಡಿಯುವ ಬಳಕೆಗೆ ಒಂದು ಸಮಿತಿ ಮಾಡ್ಕೊಂಡಿದ್ದಾರೆ, ಅವರೇ ಅಧ್ಯಕ್ಷರು. ಅವ್ರಿಗೂ ಕೂಡ ಸಮಗ್ರವಾಗಿ ಇದಕ್ಕೆ ಮಾಹಿತಿಯನ್ನು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಮುಚ್ಚಿಟ್ಕೊಂಡು ಅವರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಕ್ರಮ ತಗೋತೀವಿ, ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಮಾಡದೇ ಇರೋದ ಕಾರಣದಿಂದ ಇವತ್ತು ನಾವು ಇದೊಂದು ಪ್ರತಿಭಟನೆಯನ್ನು ಅವ್ರ ಮೇಲೆ ಏನು ಕ್ರಿಮಿನಲ್ ಕೇಸ್ ಹಾಕಬೇಕು. ಯಾಕೆಂದರೆ ಯಾವುದೇ ಗ್ರಾಮದಲ್ಲಿ ಇವತ್ತೇನು 200 ಚಿಲ್ಲರೆ ಗ್ರಾಮಗಳಿದೆ, 47 ಪಂಚಾಯಿತಿ ಇದೆ. ಇವತ್ತುವರೆಗೂ ಯಾವುದೇ ಪಂಚಾಯತಿಯಲ್ಲಿ ಸಮಗ್ರವಾಗಿ ಕೆಲಸ ನಿರ್ವಹಿಸಿಲ್ಲ. 2020ರಿಂದ ಸ್ಟಾರ್ಟ್ ಆಗಿರೋದು ಸುಮಾರು 5 ವರ್ಷಗಳ ಕಾಲ ಆಯಿತು ಈ ಕಾಮಗಾರಿ ಸ್ಟಾರ್ಟಾಗಿ. ಇವತ್ತುವರೆಗೂ ಸಮಗ್ರವಾಗಿ ಯಾವುದೇ ಗ್ರಾಮಗಳಿಗೆ 1 ಹನಿ ನೀರನ್ನು ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಎಲ್ಲ ಏನೋ ಸುಮ್ಮನೆ ಬೇಕಾಬಿಟ್ಟು ಕೆಲಸ ಮಾಡಿಕೊಂಡು ದುಡ್ಡು ಹೊಡೆಯುವಂಥ ಕೆಲಸವನ್ನು ಮಾಡಿದರೆ. ಒಂದೊಂದು ಗ್ರಾಮಕ್ಕೆ ಹೆಚ್ಚು ಕಮ್ಮಿ 1,25,00,000ದಿಂದ 1,50,00,000 2 ಕೋಟಿ ಅಂತ ಇವರು ಒಂದು ಅಂದಾಜು ಪಟ್ಟಿಯನ್ನು ಮಾಡಿದ್ದಾರೆ. ಅಂದಾಜು ಪಟ್ಟಿಗೂ ಕೂಡ ಯಾವುದೇ ಮಾನದಂಡ ಇಲ್ಲ. ಏನು ಸೆಂಟ್ರಲ್ ಗೌರ್ಮೆಂಟು ಮತ್ತು ರಾಜ್ಯ ಸರ್ಕಾರ ಒಂದು ಸುತ್ತೋಲೆ ಇದೆ, ಇದಕ್ಕೆ ಯಾವುದೇ ಒಂದು ಸುತ್ತೋಲೆ ಇದೆ. ಆ ಸುತ್ತೋಲೆಯನ್ನು ಬ್ರೇಕ್ ಮಾಡಿದ್ದಾರೆ. ಅದೇ ಉಲ್ಲಂಘನೆ ಮಾಡಿ ಇವತ್ತು ಅಧಿಕಾರಿಗಳು ಮಾಡಿರ್ತಕ್ಕಂಥ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಗಂಟುವೆ ನಾವು ಯಾವುದೇ ಕಾರಣಕ್ಕೂ ಈ ಚಳವಳಿಯನ್ನು ಕೈ ಬಿಡಲ್ಲ ಅಂತೇಳಿ. ಪ್ರತಿಭಟನೆಯಲ್ಲಿ ರವೀಂದ್ರ, ಲಿಂಗಪ್ಪಾಜಿ, ಆನಂದ್ ಕುಮಾರ್, ಬೋರಾಪುರದ ಶಂಕರೇಗೌಡ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು.
ಮಂಡ್ಯ ವಿಶ್ವವಿದ್ಯಾಲಯವನ್ನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ವಿಲೀನಗೊಳಿಸದೆ ಮಂಡ್ಯದಲ್ಲಿಯೇ ಮುಂದುವರಿಸಬೇಕು ಅಂತ ಮಂಡ್ಯ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ವೇದಿಕೆಯ ಬೇಕರಿ ರಮೇಶ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ ವಿವಿಯನ್ನ ಮೈಸೂರು ವಿವಿಗೆ ವಿಲೀನ ಮಾಡಲು ಯಾವುದೇ ಸಕಾರಾತ್ಮಕ ಕಾರಣ ಕೊಡದೆ ವಿಲೀನ ಮಾಡಲು ಸರ್ಕಾರ ಮುಂದಾಗಿದೆ ಅಂತ ಆರೋಪಿಸಿದರು. ಸಮಿತಿ ವರದಿ ಆರ್ಥಿಕ ಹೊರೆಯ ನೆಪವೊಡ್ಡಿ ವಿವಿಯ ವಿಲೀನಕ್ಕೆ ಮುಂದಾಗಿರುವುದು ಸರಿಯಲ್ಲ. ಮಂಡ್ಯ ವಿವಿಯು ಶೈಕ್ಷಣಿಕವಾಗಿ ಅತ್ಯಂತ ಪ್ರಬಲವಾಗಿದ್ದು ಆಡಳಿತಾತ್ಮಕ ಲಾಭವಿದ್ರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ದೂಡಿದರು. ಮಂಡ್ಯ ಜಿಲ್ಲೆಗೆ ತನ್ನದೇ ಆದ ಹೆಸರಿದೆ. ಇಂಥದ್ರಲ್ಲಿ ವಿವಿಯನ್ನ ವಿಲೀನಗೊಳಿಸಲು ಮುಂದಾಗಿರುವುದು ಅಸಹನೀಯ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಶಾಸಕರು ಈ ಬಗ್ಗೆ ಮಾತನಾಡದೆ ಸುಮ್ಮನಿರೋದು ಯಾಕೆ ಅಂತ ಪ್ರಶ್ನಿಸಿದ ಅವರು, ಮೈಸೂರಿಗೆ ವಿಲೀನವಾದಲ್ಲಿ ಬಡ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಆರ್ಥಿಕ ಹೊರೆಯಾಗುವುದು ಖಚಿತ. ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಬೀಳಲಿದೆ ಅಂತ ಸಮಸ್ಯೆಯನ್ನ ಬಯಲಿಗಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರುಗಳು ಹಾಗೂ ಮಾಜಿ ಶಾಸಕರು ವಿವಿಯನ್ನ ಮಂಡ್ಯದಲ್ಲಿಯೇ ಉಳಿಸಿಕೊಂಡಲ್ಲಿ ಜಿಲ್ಲೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲಿದೆ. ಇಲ್ಲವಾದಲ್ಲಿ ಮಂಡ್ಯ ವಿವಿ ಮುಚ್ಚಿಸಿದ ಅಪಕೀರ್ತಿಗೆ ಜಿಲ್ಲೆಯ ಜನಪ್ರತಿನಿಧಿಗಳು ಒಳಗಾಗಬೇಕಾಗುತ್ತೆ ಅಂತ ಎಚ್ಚರಿಸಿದರು. ಇದು ಮಂಡ್ಯ ವಿವಿ ಉಳಿಸಬೇಕು ಅನ್ನುವಂಥದ್ದು ಒಂದೇ ಒಂದು ಸ್ಪಷ್ಟವಾದ ನಿಲುವಿಂದ ನಾವು ಈ ಕಾರ್ಯಕ್ರಮನ ಜೋಡಿಸ್ತೀವಿ. ಪ್ರಥಮವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದು ಅನಂತರ ಅದಕ್ಕೆ ರೂಪರೇಖೆಗಳು ಮಾಡಿ ಎಲ್ಲರನ್ನೂ ಜೋಡಿಸ್ಕೊಂಡು ಸಾಮೂಹಿಕ ನಾಯಕತ್ವದಲ್ಲಿ ಕಾರ್ಯಕ್ರಮ ಮಾಡಬೇಕು. ಈ ಮಂಡ್ಯ ವಿವಿ ಉಳಿಸ್ಬೇಕು ಅನ್ನೋದು ನಮ್ಮ ಸ್ಪಷ್ಟ ನಿಲುವಾಗಿದೆ ಬಂಧುಗಳೇ. ಇವತ್ತು ಮೈಸೂರು ವಿವಿಗೆ ಸ್ಪಷ್ಟವಾದ ವಿಲೀನಕ್ಕೆ ಸ್ಪಷ್ಟವಾದ ಕಾರಣವನ್ನು ಯಾರೂ ನೀಡ್ತಾ ಇಲ್ಲ. ಒಂದು ಸಮಿತಿ ಹೇಳಿದೆ, ಎಚ್ ಡಿ ರೇವಣ್ಣ ಸಮಿತಿ ಅಂತ ಹೇಳ್ತಾರೆ, ಒಬ್ಬರು ಆರ್ಥಿಕ ಹೊರೆ ಅಂತ ಹೇಳ್ತಾರೆ. ಸ್ಪಷ್ಟವಾದ ಕಾರಣವನ್ನು ನೀಡಲಿಲ್ಲ. ಈ ನಮ್ಮ ಮಂಡ್ಯ ವಿಶ್ವವಿದ್ಯಾನಿಲಯ ಶೈಕ್ಷಣಿಕವಾಗಿ ಭಾಳ ಉನ್ನತ ಸ್ಥಾನದಲ್ಲಿ ಇದೆ, ಅಭಿವೃದ್ಧಿಯಾಗಿ ಉನ್ನತ ಸ್ಥಾನದಲ್ಲಿ, ಎಲ್ಲೂ ಕಳಪೆ ಇಲ್ಲ. ಆಡಳಿತಾತ್ಮಕವಾಗಿ ವಿಫಲತೆಯಾಗಿರೋದು ಕಾರಣ ಅದು ಸರ್ಕಾರದ ವೈಫಲ್ಯ ಹೊರತು ನಮ್ಮ ಇದು ವಿದ್ಯಾರ್ಥಿಗಳದೆಲ್ಲ ವೈಫಲ್ಯತೆ ಇಲ್ಲ. ಭಾಳ ಮುಖ್ಯವಾಗಿ ಅಂಶ ಏನು ಅಂತಂದರೆ, ಈ ವಿವಿನ ಪ್ರಾರಂಭ ಮಾಡಿ ಇವತ್ತು ಜಿಲ್ಲೆಯ ಶೋಷಿತರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಮತ್ತು ರೈತಪರ ಮಕ್ಕಳಿಗೆ ಎಲ್ಲರಿಗೂ ಕೂಡ ಉನ್ನತ ಶಿಕ್ಷಣ ಸಿಗುವಂಥ ಭಾಳ ಸುಧಾವಕಾಶ ಮತ್ತು ಎಲ್ಲ ರೀತಿಯಿಂದಲೂ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ವಿಧಾನದಿಂದ ಕೃಷಿ ಇರ್ಬೋದು, ಪ್ರತಿಯೊಂದರಲ್ಲೂ ವಿಶ್ವವಿದ್ಯಾನಿಲಯ ಮುಂದಿದೆ ಬಂಧುಗಳೇ. ಅದಕ್ಕೋಸ್ಕರ ಇದನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಒಂದು ವೇಳೆ ಆರ್ಥಿಕ ಹೊರೆ ಅನ್ನುವಂಥ ಅಭಿಪ್ರಾಯ ಹೇಳ್ತಾರೆ, ಆದರೆ ಅದೇ ರೀತಿಯಾಗಿ ಮಂತ್ರಿಗಳು, ಶಾಸಕರು, ಅವ್ರಿಗೂ ಕಚೇರಿಗಳು ಯಾಕೆ, ಅವ್ರಿಗೂ ಸಿಬ್ಬಂದಿ, ಅದು ಆರ್ಥಿಕ ಹೊರೆ ಅಲ್ವಾ? ಹಿಂಗೆ ಇಡೀ ಮಂಡ್ಯ ಜಿಲ್ಲೆಯನ್ನು ಎಲ್ಲ ರೀತಿಯಲ್ಲೂ ಮುಚ್ಕೊಂಡು ಹೋದರೆ ಏನು ನಮ್ಮ ಮಂಡ್ಯ ಜಿಲ್ಲೆ ಬೇಡಕ್ಕೆ ಬೇಡ ಜಿಲ್ಲೆ, ಅದು ಮಂಡ್ಯ ಜಿಲ್ಲೆನೂ ಮೈಸೂರು ಜಿಲ್ಲೆಗೆ ಸೇರಿಸ್ಬಿಡ್ಬೇಕು, ಇಲ್ಲ ಯಾರಿಗಾರ ಸೇರಿಸ್ಬಿಟ್ರೆ ಅದು ಒಂದು ಒಳ್ಳೆಯದಾಗತ್ತೆ. ಭಾಳ ನೋವಾಗತ್ತೆ. ಒಂದು ಕಾಲದಲ್ಲಿ 30 ಜಿಲ್ಲೆಗಳಲ್ಲಿ ಪ್ರಸಿದ್ಧಿಯಾದಂಥ ಜಿಲ್ಲೆ ಅತ್ಯಂತ ಕೆಳಮಟ್ಟದಲ್ಲಿ ಬಂದಿದೆ. ಮಂಡ್ಯನೂ ವಿವಿನೂ ಈಗ ಮುಚ್ಚೋದ್ರಿಂದ ಇದು ಭಾಳ ವಿದ್ಯಾರ್ಥಿಗಳಿಗೆ ಭಾಳ ಸಂಕಷ್ಟ ಆಗುತ್ತೆ. ಇವಾಗ ಬಸ್ಸನ್ನು ಸೌಲಭ್ಯ ಸರಿಯಾಗಿ ವ್ಯವಸ್ಥಿತವಾಗಿಲ್ಲ. ಮದ್ದೂರಿಂದ ಹೋಗ್ಬೇಕು, ಕೆ ಆರ್ ಪೇಟೆಯಿಂದ ಮೈಸೂರು ವಿವಿಗೆ ಹೋಗ್ಬೇಕು, ಆರ್ಥಿಕವಾಗಿ ಹೊರೆ ಬೀಳ್ತದೆ, ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗುತ್ತೆ. ಇವಾಗ ನಮ್ಮೆಲ್ಲ ರೀತಿಯಲ್ಲೂ ಅನುಕೂಲ ಆಗ್ತಾಯಿದೆ. ಮಂಡ್ಯ ವಿವಿ ಯಾವುದೇ ಕಾರಣಕ್ಕೆ ಮುಚ್ಚಬಾರ್ದು ಅಂತ ನಾವು ಸಂಪೂರ್ಣವಾಗಿ ಅವರಲ್ಲಿ ಆಗ್ರಹ ಮಾಡ್ತಾಯಿದ್ವಿ. ದಯಮಾಡಿ ನೀವು ಚಿಂತನೆ ಮಾಡಬೇಕು ಅಧಿಕಾರಸ್ಥರು. ಅಧಿಕಾರ ನಿಮ್ಗೆ ಯಾರಿಗೂ ಶಾಶ್ವತ ಅಲ್ಲ. ಒಂದು ವೇಳೆ ಇದು ಮುಚ್ಚಿದ್ರೆ ಅಪಕೀರ್ತಿನ ಇತಿಹಾಸದಲ್ಲಿ ಒತ್ಕೊಳ್ಬೇಕಾಗತ್ತೆ. ಇದಕ್ಕೆ ನಿಮ್ಮ ಇಲ್ಲಿ 4700 ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತವೆ. ಇದಕ್ಕೆ 35 ಪ್ರಥಮ ದರ್ಜೆ ಕಾಲೇಜಿದೆ, 10 ಶಿಕ್ಷಣ ಮಹಾವಿದ್ಯಾಲಯ ಇದೆ, ಅದು BEd ಸೇರಿದೆ, ಮತ್ತು 2 ದೈಹಿಕ ಶಿಕ್ಷಣ ಸಂಸ್ಥೆಗಳು ಇದಕ್ಕೆ ಸೇರಿದೆ. ಇದು ಒಂದು ಉನ್ನತವಾಗಿ ಇದು ಯಶಸ್ವಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಆಗಬಾರ್ದು. ಒಂದು ವೇಳೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೆ ಆವಾಗ ಅದೇ ಬೇರೆ, ಅಭಿವೃದ್ಧಿ ಆಗಿದೆ. ಅದಕ್ಕೋಸ್ಕರ ದಯಮಾಡಿ ಇವಾಗ ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕು ಸರ್ಕಾರ ಅಂತ ನೀತಿ ಇದೆ. ಅದೇ ರೀತಿಯಾಗಿ ಕೊಡಲೇಬೇಕು. ಎಷ್ಟೇ ಆರ್ಥಿಕ ಹೊರೆಯಾದರೂ ಈ ವಿವಿನ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಈ ಜಿಲ್ಲೆ ಮಂತ್ರಿಗಳು, ಈ ಜಿಲ್ಲೆ ಶಾಸಕರು ಮಾಡಲೇಬೇಕು. ವೆಂಕಟೇಶ್ ಹೇಳಿದ್ದಾರೆ, ಈಗ ಮೈಸೂರು ಸೆನೆಟ್ ಸದಸ್ಯರಾದಂಥ ಕಾಂಗ್ರೆಸ್ ವಕ್ತಾರರಾದಂಥ ವೆಂಕಟೇಶ್ ಹೇಳಿದ್ದಾರೆ. ಅವ್ರ ಹೇಳಿಕೆಗೆ ತೀವ್ರವಾಗಿ ಖಂಡನೆ ಮಾಡ್ತೀನಿ. ಅವರು ಮಂಡ್ಯದ ಸುಪುತ್ರ. ಅವರು 5 ಕೋಟಿ ಬೇಕು
5 ತಿಂಗಳಿಗೆ 340 ಕೋಟಿ ಬೇಕು, ಎಲ್ಲನೂ ಲಾಸ್ ಆಗುತ್ತೆ ನಮಗೆ ಅನ್ನುವಂಥ ಪರಿಸ್ಥಿತಿ. ಲಾಸ್ ಆದರೆ ಯಾಕೆ ಮಾಡಬೇಕಾಗಿತ್ತು? ಅವಾಗ ವಿರೋಧ ಮಾಡಬೇಕಾಗಿತ್ತು. 100 ಎಕರೆ ಜಮೀನು ಬೇಕು ಅಂತಾರೆ. ತೂಬನಕೆರೆಯಲ್ಲಿ 101 ಎಕರೆ ಇದೆ, ಮೈಸೂರು ಸ್ನಾತಕೋತ್ಕರವಿದೆ, ಅಲ್ಲಿ ಜಾಗ ಇದೆ, ಏನು ಜಾಗಕ್ಕೇನು ಕೊರತೆ ಇಲ್ಲ. ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಕೂಡ, ರೈತ ಸಂಘ ಆಗ್ಬೋದು, ದಲಿತ ಸಂಘಟನೆಗಳಾಗ್ಬೋದು, ಕನ್ನಡ ಪರ ಆಗ್ಬೋದು, ಎಲ್ಲ ಸಂಘಟನೆಗಳು ದಯಮಾಡಿ ಒಟ್ಟುಗೂಡಿ ಇದೊಂದು ನಾವು ಚಳವಳಿ ರೂಪ ಮಾಡಬೇಕು ಬಂಧುಗಳೇ. ಅದು ಹೇಳ್ದಂಗೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ, ಸಾಮೂಹಿಕ ನಾಯಕತ್ವದಲ್ಲಿ ಇದಾಗಬೇಕು ಅನ್ನೋದು ನಮ್ಮ. ಸುದ್ದಿಗೋಷ್ಠಿಯಲ್ಲಿ ಮೋಹನ್ ಚಿಕ್ಕಮಂಡ್ಯ, ಡಿ ಅಶೋಕ್ ಮೋಹನ್, ಹೆಮ್ಮಿಗೆ ಚಂದ್ರಶೇಖರ್, ಅಚ್ಯುತ್ ಹಾಜರಿದ್ದರು. ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರಿಗೆ ಪಂಜಾಬಿನ ಪಾಟಿಯಾಲದ ಬಳಿ ಅಪಘಾತವಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಅವರು ಶೀಘ್ರ ಗುಣಮುಖರಾಗಿ ಬರುವಂತೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಕಪಿಲಾ ನದಿಯಲ್ಲಿ ಮಿಂದೆದ್ದಿದ್ದು, ಶ್ರೀ ಮಹಾಲಕ್ಷ್ಮಿ ಸಮೇತ ಗುಂಜ ನರಸಿಂಹಸ್ವಾಮಿ ದೇವಾಲಯದ ಮುಂಭಾಗ ಉರುಳು ಸೇವೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕಿರ್ಗಾಸೂರು ಶಂಕರ್ ಮಾತನಾಡಿ, ಪಂಜಾಬಿನ ಕನೋರಿ ಬಾರ್ಡರ್ನಲ್ಲಿ ಕಳೆದ 1 ವರ್ಷದಿಂದ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಯುತ್ತಿದ್ದು, ಈ ಸಂಬಂಧ ಕೇಂದ್ರ ಸರ್ಕಾರ ಚಂಡೀಗಢದಲ್ಲಿ ಸಭೆ ಕರೆದಿತ್ತು. ಆ ಸಭೆಗೆ ಭಾಗವಹಿಸಲು ಕುರುಬೂರು ಶಾಂತಕುಮಾರ್ ಅವರು ಭಾಗವಹಿಸಲು ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ರಸ್ತೆ ಅಪಘಾತವಾಯಿತು. ತಕ್ಷಣವೇ ಪಾಟಿಯಾಲದ ರಾಜೇಂದ್ರ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಕರ್ನಾಟಕ ಸರ್ಕಾರ ವಿಶೇಷ ಗಮನ ಹರಿಸಿ ಹೆಚ್ಚುವರಿ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಏರ್ ಆಂಬ್ಯುಲೆನ್ಸ್ನಲ್ಲಿ ಕರೆದು ತಂದು ಸೇರಿಸಲಾಗಿದೆ. ಕುರುಬೂರು ಶಾಂತಕುಮಾರ್ ಅವರಿಗೆ ಸ್ಪೈನಲ್ ಕಾರ್ಡ್ ಶಸ್ತ್ರಚಿಕಿತ್ಸೆ ಆಗಿದ್ದು, ವೈದ್ಯರು ನಿಧಾನವಾಗಿ ಗುಣಮುಖರಾಗ್ತಾರೆ ಅಂತ ಭರವಸೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ರೈತರ ಆಸ್ತಿಯಾಗಿರುವ ಕುರುಬೂರು ಶಾಂತಕುಮಾರ್ ಅವರನ್ನ ದೇವರು ಶೀಘ್ರ ಗುಣಮುಖರಾಗಬೇಕು ಅಂತ ಬೇಡ್ತಾ ಇರುವುದಾಗಿ ತಿಳಿಸಿದ್ರು. ಫೆಬ್ರವರಿ 14ನೇ ತಾರೀಕು ಏನು ಕರ್ನಾಟಕದ ಸುಮಾರು 10 ಜನ ತಂಡ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಏನು MSP ಬೆಲೆ ಖಾತರಿ ಕಾನೂನು ಜಾರಿಯಾಗಬೇಕು ಅಂತ ಪಂಜಾಬಿನ ಕನೋರಿ ಬಾರ್ಡರ್ನಲ್ಲಿ ಕಳೆದ 1 ವರ್ಷದಿಂದ ಜಗತ್ ಸಿಂಗ್ ದಲೇವಾಲಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಏನು ಫೆಬ್ರವರಿ 14ನೇ ತಾರೀಕು ಕೇಂದ್ರ ಸರ್ಕಾರ ಚಂಡೀಗಢದಲ್ಲಿ ರೈತರ ಸಭೆನ ಕರೆದಿತ್ತು. ಆ ಸಭೆಗೆ ನಮ್ಮ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರು ಕುರುಬೂರು ಶಾಂತಕುಮಾರ್ ಅವರ ಸಭೆಗೆ ಹೋಗ್ತಾಯಿದ್ರು. ಹೋಗೋ ಸಂದರ್ಭದಲ್ಲಿ ಪಂಜಾಬಿನ ಪಾಟಿಯಾಲಾದಲ್ಲಿ ರಸ್ತೆ ಅಪಘಾತದಲ್ಲಿ ಅವರು ಗಾಯಗೊಂಡರು. ಅವ್ರನ್ನ ತತ್ಕ್ಷಣವೇ ಪಾಟಿಯಾಲದ ರಾಜೇಂದ್ರ ಹಾಸ್ಪಿಟ್ಲಿಗೆ ಕರೆದೋಗಿ ಪ್ರಥಮ ಚಿಕಿತ್ಸೆ ಕೊಟ್ಟರು. ಅದಾದ ನಂತರ ಅವರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿ ಅವರು ತುಂಬ ಚಿಂತಾಜನಕ ಸ್ಥಿತಿಲಿದ್ದರು. ಅಲ್ಲಿನ ಸರ್ಕಾರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡು ನಾವು ಇಲ್ಲಿ ಚಿಕಿತ್ಸೆ ಕೊಡ್ತೀವಿ ಅಂತ ಪಂಜಾಬ್ ಸರ್ಕಾರ ಹೇಳ್ತು. ಅದು ನಮಗೆ ಭಾಷೆ ಪ್ರಾಬ್ಲಮ್ ಆಗಿ ನಾವು ಕರ್ನಾಟಕಕ್ಕೆ ನಾವು ಹೋಗ್ತೀವಿ ಅನ್ನೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಷಯ ತಿಳಿದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟರು. ಏನು ಕುರುಬೂರು ಶಾಂತಕುಮಾರ್ ಕರ್ನಾಟಕದ ರೈತರ ಆಸ್ತಿ, ಅವರ ಆರೋಗ್ಯನ ನಮಗೆ ಬಹಳ ಮುಖ್ಯವಾಗಿದೆ. ಆದ್ದರಿಂದ ಚಂಡೀಗಢದಿಂದ ಅವರ ನಾವು ಕರ್ನಾಟಕಕ್ಕೆ ತರೋ ಕೆಲಸ ನೀವು ಮಾಡಬೇಕು ಅಂತ ಮುಖ್ಯಮಂತ್ರಿ ಕಾರ್ಯದರ್ಶಿಗೆ ಅವರು ಸೂಚನೆ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಏನು ಕಾರ್ಯದರ್ಶಿ ಅತೀಕ್ ಅವರು ಮತ್ತು ನಮ್ಮ ಕೃಷಿ ಬೆಲೆಗದ ಆಯೋಗದ ಅಧ್ಯಕ್ಷರಾದ ದಳವಾಯಿರವರು ಸೇರಿ ಅವರ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ಏರ್ ಲಿಫ್ಟ್ ಮಾಡಿ ಇವಾಗ ಚಿಕಿತ್ಸೆ ಪಡಿತಾ ಇದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಸ್ಪೈನಲ್ ಕಾರ್ಡು ಆಪರೇಷನ್ ಆಗಿದೆ. ಅವರು ಏನು ಶೀಘ್ರ ಗುಣಮುಖ ಆಗಬೇಕು. ಯಾಕೆಂದರೆ ಕರ್ನಾಟಕ ರೈತರ ಆಸ್ತಿ ಅವರು. ಏನು ಇವತ್ತು ಅವರು ಗುಣಮುಖರಾಗಿ ಏನು ನೊಂದ ರೈತರಿಗೆ ಸಹಾಯ ಮಾಡಬೇಕು ಮತ್ತು ಹೋರಾಟನ ಹಿಂದಿನಂತೆ ರೈತರ ಪರವಾಗಿ ಹೋರಾಟನ ಮಾಡಬೇಕಾದ್ರೆ ಅವರು ಚೆನ್ನಾಗಿರಬೇಕು ಅಂತ ನಾವು ಇವತ್ತು ಟಿ ನರಸೀಪುರದ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ ನರಸಿಂಹಸ್ವಾಮಿ ದೇವರಿಗೆ ಬೇಡ್ಕೊತಾ ಉರುಳು ಸೇವೆ ಮಾಡಿ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊತೀವಿ. ಅವರು ಶೀಘ್ರ ಗುಣಮುಖರಾಗಿ ರೈತರ ಹೋರಾಟದ ಚಟುವಟಿಕೆಯಲ್ಲಿ ಭಾಗಿಯಾಗಬೇಕು ಅಂತ ನಮ್ಮೆಲ್ಲರ ಕರ್ನಾಟಕದ ರೈತರ ಪರವಾಗಿ ದೇವರಲ್ಲಿ ನಾವು ಬೇಡ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ.
ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಕುರುಬೂರು ಸಿದ್ದೇಶ್, ಪ್ರಸಾದ್ ನಾಯಕ್, ಅಪ್ಪಣ್ಣ ಸೇರಿದಂತೆ ಇತರೆ ರೈತ ಮುಖಂಡರು ಹಾಜರಿದ್ದರು. ಮಂಡ್ಯದ ಮದ್ದೂರಿನ ಹೊರವಲಯದ ಸಾಯಿ ಗಾರ್ಮೆಂಟ್ಸ್ನಲ್ಲಿ ಕೆಮಿಕಲ್ ಬಾಟಲ್ ಬ್ಲಾಸ್ಟ್ ಆಗಿರುವ ಘಟನೆ ಜರುಗಿದೆ. ಕಾರ್ಖಾನೆಯ ಪ್ರಿಂಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಸನ್ನ ಮತ್ತು ಶಿವಕುಮಾರ್ಗೆ ಕೆಮಿಕಲ್ ಬಾಟಲ್ ಸ್ಫೋಟದಿಂದ ಇಬ್ಬರಿಗೂ ದೇಹದ ಮೈಮೇಲೆ ಗಾಯವಾಗಿದ್ದು, ಗಾಯಾಳುಗಳಿಗೆ ಮದ್ದೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಸಂಬಂಧ ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ಬೆಳಗಿನ ಜಾವ ರೈತನ ಮೇಲೆ ಚಿರತೆ ಅಟ್ಯಾಕ್ ಮಾಡಿದ್ದು, ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಜರುಗಿದೆ. ಆರು ಹೊತ್ತಕ್ಕೆ ಗದೆ ತಕ್ಕೋದೆ. ಗದೆ ತಗಿಂದ ನೀರು ಕಟ್ಟಕ್ಕೆ ಅಂತ ಹೋದಾಗ ಅದು ಚಿರತೆ ಏಕಾಏಕಿ ದಾಳಿ ಮಾಡ್ತು. ಅದು ಒಂದೇ ಸತಿ ಆ ಅಂಕ ಬಂದು ಮೇಲೆ ದಾಳಿ ಮಾಡ್ತು. ದಾಳಿ ಮಾಡಿದಾಗ ಈ ಕೈ ಹಿಡ್ದಿದೆ, ಒಂದರಲ್ಲಿ ಹಿಡಿದಿದೆ, ಈ ಕೈ ಗ್ರಿಪ್ ಸಿಗ್ದಿಲ್ಲ. ಈ ಗ್ರಿಪ್ ಸಿಗದೆ ಇದು ಪರಿತಾಗ ಏನಾಯ್ತು, ಪರ್ತೊಳಗೆ ಮನಿಕೊಂಡಿದೆ. ಅದು ನಾನು ಅದ್ರ ಮೇಲೆ ಮನಿಕೊಂಡಿದ್ದೆ. ಮನಿಕೊಂಡಾಗ ಏನಾಯಿತು, ಅದು ಸಿಗಲಿಲ್ಲ. ಕೈಗೆ ಹೊಡಿಕೆ ಅಂತ ಹೋದಾಗ ಸಿಗ್ದಾಗ ಬಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ, ಕಿರ್ಚಾಡೋಕ್ಕೆ, ಯಾರ ಕಾಪಾಡಿ ಅಂತ ಕೂಗದೆ, ಯಾರು ಬರಲಿಲ್ಲ ಅಲ್ಲಿ. ಆವಾಗ ಒಂದು 2 ನಿಮಿಷ ಬಿಟ್ಟೋದಕ್ಕೆ ಇರಲಿಲ್ಲ, ಅಲ್ಲಿ ತಕ್ಷಣ ಪಾಸ್ ಆಗೋಗಿತ್ತು. ಗ್ರಾಮದ ರೈತ ರಾಮು ಎಂಬುವವರ ಮೇಲೆ ಚಿರತೆ ದಾಳಿ ಮಾಡಿದ್ದು, ಜಮೀನಿನಲ್ಲಿ ನೀರು ಕಟ್ಟಲು ಬೆಳಗಿನ ಜಾವ ಜಮೀನಿನ ಬಳಿ ತೆರಳಿದ್ದ ರೈತ ರಾಮು ಮೇಲೆ ಏಕಾಏಕಿ ರಾಮು ಅವರ ಮೇಲೆ ಎರಗಿದ ಚಿರತೆ ಬೆನ್ನು ಹಾಗೂ ಕುತ್ತಿಗೆ ಭಾಗಕ್ಕೆ ದಾಳಿ ನಡೆಸಿದ ಪರಿಣಾಮ ಗಾಯಗೊಂಡಿದ್ದಾರೆ. ಸದ್ಯ ಗಾಯಗೊಂಡ ರಾಮುಗೆ ಚಿಕಿತ್ಸೆಗಾಗಿ ಮದ್ದೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು, ಚಿರತೆ ಜೊತೆ ಸೆಣಸಾಡಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗದ್ದೆ ಹತ್ರ ಹೋಗಿದ್ದಾನೆ, ನಾಳೆ ನೀರು ಬರ್ತಾ ಇದೆ ಅಂದ್ಬಿಟ್ಟು ನೋಡ್ಬಿಟ್ಟು ತಡೆಯಪ್ಪ ರಾಗಿ ಬೀಳ್ತಿದೆ ಅಂತನೋ ನೀರು ಕಟ್ಟುವಂಥ ಬೆಳೆದಾಗ ರಾಗಿ ಪೂಜೆ ಹಾಕಿದ್ರು ಗದ್ದೆಗೆ. ಅದು ನೋಡ್ಕೊ ಅಂತ ಹೋಗಿದ್ದಾನೆ. ಅದನ್ನು ನೋಡ್ಬಿಟ್ಟು ಕಬ್ಬು ನೀರು ಕಟ್ತಾರಪ್ಪ ಹಿಂಗೆ ಬರ್ತದಲ್ಲ ಅಂತ ತಿರ್ಸ್ಕೊಂತ ಹೋಗಿದ್ದಾನೆ. ಆಗ ಚಿರತೆಯನ್ನು ಹೋಗ್ತಾ ಬರೋಕೆ ಅಟ್ಯಾಕ್ ಮಾಡಿದೆ. ಗದ್ದೆಗಳು ಹೋಗಿದೆ, ಅರ್ಧ ಜಮೀನು ಒಳಗಡೆ, ಕಬ್ಬಿನ ಗದ್ದೆ ಒಳಗಡೆ ಹೋಗ್ಬೇಕಾದ್ರೆ ಅರ್ಧ ಹೋಗ್ತಾ ಇದ್ದಂಗೆ ಮೇಲೆ ಎಗರಿದೆ. ಹಾಗೆ ಹಿಡ್ಕೊಂಡು ಅದನ್ನು ಕೆಳಗಡೆಕೊಂಡು ಬಿಡಿಸ್ಕೊಂಡಿದ್ದೇನೆ. ಆಮೇಲೆ ಫೋನ್ ಮಾಡಿದಾಗ ನಾವು ಹೋದ ಅವನಿಗೆ. ಅಲ್ಲಿ ಅಕ್ಕಪಕ್ಕ ಕೂಕೊಂಡಿದ್ದೇನೆ. ಆಗ ಯಾರಿಗೂ ಕೇಳಿಸಿಲ್ಲ. ಕಡೆ ತುಂಬ ದೂರದಲ್ಲವರೆ, ಕೇಳಿಸಿಲ್ಲ ಅವ್ರಿಗೆ. ಗೂಡ್ಸ್ ಆಟೋ ಓವರ್ಟೇಕ್ ವಿಚಾರಕ್ಕೆ 7 ಜನ ಯುವಕರ ಗುಂಪೊಂದು ವ್ಯಕ್ತಿಗೆ ಚಾಕು ಇರಿದು ತುಂಬಾ ರಕ್ತಸ್ರಾವದಿಂದ ಸಾವನ್ನಪ್ಪಿರುವ ಘಟನೆ ನಾಗಮಂಗಲ ತಾಲೂಕಿನ ಮೈಸೂರು ರಸ್ತೆಯ ಸಾಮಕಹಳ್ಳಿ ಸಮೀಪದ ಕೆಂಪನಕೊಪ್ಪಲು ಗೇಟ್ ಬಳಿ ನಡೆದಿದೆ. ಈ ಸಂಬಂಧ ರೊಚ್ಚಿಗೆದ್ದ ಗ್ರಾಮಸ್ಥರು ಮೂವರನ್ನ ಕಂಬಕ್ಕೆ ಕಟ್ಟಿ ಥಳಿಸಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಜೊತೆಯಲ್ಲಿ ಬಂದ ಇತರರು ಪರಾರಿಯಾಗಿದ್ದಾರೆ. ತಾಲೂಕಿನ ಬಚ್ಚಿಕೊಪ್ಪಲು ಗ್ರಾಮದ 40 ವರ್ಷದ ಕುಮಾರ ಇರಿತಕ್ಕೆ ಒಳಗಾದವರು ಅಂತ ತಿಳಿದು ಬಂದಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಬಿಜಿನಗರದ ಆದಿಚುಂಚನಗಿರಿ ವೈದ್ಯಕೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತಡರಾತ್ರಿ ಸಾವನ್ನಪ್ಪಿರುವ ಘಟನೆ ಜರುಗಿದೆ. ಬುಧವಾರ ರಾತ್ರಿ ಬೈಕ್ನಲ್ಲಿ ಮೈಸೂರು ರಸ್ತೆಯಿಂದ ಸ್ವಗ್ರಾಮಕ್ಕೆ ತಿರುಗಿಕೊಂಡ ವಿಚಾರಕ್ಕೆ ಗೂಡ್ಸ್ ಆಟೋದವರೊಂದಿಗೆ ಜಗಳವಾಡಿದ್ದೆ ಎನ್ನಲಾಗಿದೆ. ರಾತ್ರಿ ನಡೆದ ಘಟನೆಯಿಂದ ಕುಪಿತವಾಗಿದ್ದು, ಆಟೋದ 7 ಜನರ ಗುಂಪು ಮತ್ತೆ ಬಂದು ಗುರುವಾರ ಆತನನ್ನ ಹಿಂಬಾಲಿಸಿ ಬಂದು ಕೆಂಪನಕೊಪ್ಪಲು ಕುಮಾರ್ ಮೇಲೆ ಹಲ್ಲೆ ನಡೆಸಿ ಚಾಕು ಇರಿದಿದ್ದಾರೆ. ಗಲಾಟೆ ಮಾಡ್ಕೊಂಡ್ರು, ಬಂದು ಗಾಡಿ ಅಡ್ಡ ಹೊಡೆದು ನಿಲ್ಲಿಸಿದ್ರು. ನಿಲ್ಸಿದ ಮೇಲೆ ಈಗ ನೆನ್ನೆ ಬಂದು ಜಾಗ ಹಾಕಿ ಚುಟ್ಟಿ ಸಾಯಿಸಿದ್ದಾರೆ. ಮಧ್ಯಾಹ್ನ ಸಾಯಂಕಾಲ 4 ಗಂಟೆ. ಅದೇ ಏನಿಲ್ಲ, ಗಾಡಿ ಬಿಟ್ಟು ಕೆಳಗೆ ಬರ್ತಾರೆ, ನನ್ನ ಬಂದರು, ಹಿಡ್ಕೊಂಡ್ರು, ಹೊಡೆದ್ಬಿಟ್ಟು ಚುಚ್ಚಿಬಿಟ್ಟು ಹೊಂಟದ. ಆಮೇಲೆ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಗಾಡಿಯಲ್ಲಿ ಹಿಡ್ಕೊಂಡ್ಬಂದ್ರು. ಈ ವೇಳೆ 3 ಕಿಡಿಗೇಡಿಗಳು ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದು, ಥಳಿಸಿ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಈ ಸಂಬಂಧ ನಾಗಮಂಗಲ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ.